ಜಾತಿ ಗಣತಿ ಬಗ್ಗೆ ಚರ್ಚೆ ಅಪೂರ್ಣ ಆಗಿರೋ ಬಗ್ಗೆ ಸಚಿವರು ಹೇಳಿದ್ದೇನು? ಸಭೆ ಮುಂದಿಡುವುದು ನೆಪ ಅಂತ ಸ್ವಪಕ್ಷದ ವಿರುದ್ಧ ಶಾಮನೂರು ಕೆಂಡಕಾರಿದ್ದಾರೆ. ಜಾತಿ ಗಣತಿ ವರದಿ ಹೊಸದಾಗಿ ಮಾಡುವಂತೆ ಸಿದ್ದಲಿಂಗ ಶ್ರೀಗಳು ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಇದೆಲ್ಲವನ್ನ ನೋಡೋಣ ಜಾತಿ ಜಿದ್ದು ನ್ಯೂಸ್ ಟಾಪ್ 9ನಲ್ಲಿ. ಜಾತಿ ಗಣತಿ ವರದಿ ರಾಜ್ಯದಲ್ಲಿ ಕೋಲಾಹಲ ಎಬ್ಬಿಸಿದೆ. ನಿನ್ನೆ ನಡೆದ ವಿಶೇಷ ಸಂಪುಟ ಸಭೆಯಲ್ಲಿ ವರದಿ ಸಂಬಂಧ ಮಹತ್ವದ ಚರ್ಚೆ ನಡೆಸಲಾಗಿದೆ. ಜಾತಿ ಗಣತಿ ವರದಿ ಜಾರಿ ಮಾಡೋದಕ್ಕೆ ಡಿಸಿಎಂ ಡಿಕೆ ಸೇರಿದಂತೆ ಕೆಲ ಸಚಿವರು ವಿರೋಧಿಸಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲೇ ವಿರೋಧ ವ್ಯಕ್ತವಾಗಿದ್ದು, ಮೇ 2ರಂದು ಮತ್ತೊಮ್ಮೆ ಚರ್ಚಿಸಲು ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ. ಇದರ ನಡುವೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಲಿಗಳ ನಡುವೆ ಮಾತಿನ ಮಹಾಯುದ್ಧವೇ ನಡೆದೋಗಿದೆ. ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾದ ಜಾತಿ ಗಣತಿ ವರದಿ ಬಗ್ಗೆ ಸಂಪುಟದಲ್ಲಿ ಯಾವ ನಿರ್ಣಯಕ್ಕೂ ಬಾರದೆ ಮತ್ತೊಮ್ಮೆ ಸುದೀರ್ಘವಾಗಿ ಚರ್ಚಿಸಲು ಪ್ಲಾನ್ ಮಾಡಿದ್ದಾರೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಸ್ವಪಕ್ಷದ ವಿರುದ್ಧವೇ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಗುಡುಗಿದ್ದಾರೆ. ಜಾತಿ ಗಣತಿ ವರದಿ ಮುಂದೂಡುವುದು ಸರ್ಕಾರಕ್ಕೆ ಒಂದು ನೆಪ ಅಂತ ಕಿಡಿಕಾರಿದ್ದಾರೆ. ಇನ್ನು ಜಾತಿ ಗಣತಿ ವರದಿ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಲೆಳೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಪ್ರಾಮಾಣಿಕ ಕಳಕಳಿ ಇಲ್ಲ, ಸಮಾಜಗಳ ನಡುವೆ ಹುಡುಗಾಟಿಕೆ ಆಡ್ತಿದ್ದಾರೆ, ಜಾತಿಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಜಾತಿ ಜನಗಣತಿ ವಿಚಾರದಲ್ಲಿ ಪ್ರಾಮಾಣಿಕವಾದಂತ ಕಳಕಳಿ ಇಲ್ಲ, ಹುಡುಗಾಟಿಕೆ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು. ಸಮಾಜಗಳ ಮಧ್ಯೆ ಬೆಂಕಿ ಹತ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಲಿಂಗಾಯತ ಸಮುದಾಯ ಜಾತಿ ಗಣತಿ ವರದಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇತ್ತ ಜಾತಿ ಗಣತಿ ವರದಿಯ ಬಗ್ಗೆ ತುಮಕೂರಿನಲ್ಲಿ ಸಿದ್ದಗಂಗಾ ಶ್ರೀಗಳು ಅಸಮಾಧಾನ ಹೊರಹಾಕಿದ್ದಾರೆ. ಜಾತಿ ಗಣತಿಯನ್ನ ಮಾಡಲು ಮಠಕ್ಕೆ ಯಾರೂ ಬಂದಿಲ್ಲ, 10 ವರ್ಷದ ಹಿಂದಿನದನ್ನ ಜಾರಿಗೆ ತರುವುದು ಸರಿಯಲ್ಲ, ಹೊಸ ಸಮೀಕ್ಷೆ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಸಲಹೆ ನೀಡಿದ್ದಾರೆ. ನಮ್ಗೆ ಯಾರು ಬಂದಿಲ್ಲ, ಯಾರನ್ನು ಇಲ್ಲಿ ಯಾರು ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಅವ್ರು ಇನ್ನೂ ಕೂಡ ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ಲ. 10 ವರ್ಷದಿಂದ ಎಷ್ಟು ಬದಲಾವಣೆ ಆಗಿರ್ಬೋದು ಅದನ್ನು ಮಾನದಂಡವಾಗಿ ಇಟ್ಕೊಳ್ಬೇಕಾಗುತ್ತೆ. ಅದರಿಂದ 10 ವರ್ಷದ್ದು ಯಾವುದೇ ಕಾರಣದಿಂದ ಜಾರಿ ತರೋದಕ್ಕೆ ಅದು ಉಚಿತವಾದದ್ದಲ್ಲ. ಹೊಸದಾಗಿ ಸಮೀಕ್ಷೆ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಂಡ್ರೆ ಎಲ್ಲರೂ ಕೂಡ ಸ್ವಾಗತ ಮಾಡಬೇಕು. ಇನ್ನೊಂದು ಕಡೆ ಸಂಪುಟ ಸಭೆ ಬಳಿಕ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಯಾರು ಕೂಡ ಏರು ಧ್ವನಿಯಲ್ಲಿ ಮಾತನಾಡಿಲ್ಲ, ವಿರೋಧ ವ್ಯಕ್ತಪಡಿಸಿಲ್ಲ ಅಂತ ಹೇಳಿದ್ದಾರೆ. ಮುಂದಿನ ಸಂಪುಟ ಸಭೆಯಲ್ಲಿ ಮತ್ತೆ ಚರ್ಚಿಸುತ್ತೇವೆ ಎಂದಿದ್ದಾರೆ. ಒತ್ತಡ ಆಗಲಿ ಭಿನ್ನಾಭಿಪ್ರಾಯ ಆಗಲಿ ಏನೇನೂ ಇಲ್ಲ. ಇನ್ನು ಒಂದೆರಡು ಮೀಟಿಂಗ್ ಆಗ್ಬೋದು, ಇವತ್ತೇ ಆಗ್ತದೆ ಅಂತ ಹೇಳಿ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಸರ್, ಯಾರಿಗೂ ಅನ್ಯಾಯ ಆಗದಂತ ತೀರಲ್ಲಿ ಮಾಡ್ತೀವಿ. ಯಾವ ಏರು ಧ್ವನಿ ಇಲ್ಲ, ಏನಿಲ್ಲ. ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ಅಪೂರ್ಣವಾಗಿದೆ. ಈ ಬಗ್ಗೆ ಮುಂದಿನ ಸಭೆಯಲ್ಲಿ ಚರ್ಚೆ ನಡೆಸ್ತೀವಿ ಅಂತ ಸಚಿವ SS ಮಲ್ಲಿಕಾರ್ಜುನ ಹೇಳಿದ್ರು. ಯಾರು ವಿರೋಧ ಮಾಡಿಲ್ಲ ಅಂತ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ವಿರೋಧ ಪ್ರಶ್ನೆ ಆಗಲಿ ಫಾರ್ ಅಂತ ಬಂದಿಲ್ಲ. ಇದರಲ್ಲಿ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್ ನೌ ಅಂಟಿಲ್ ಫುಲ್ ರಿಪೋರ್ಟ್ ಹ್ಯಾಸ್ ಟು ಕಮ್ ಅಂಡ್ ಇಟ್ ಶುಡ್. ಎಲ್ಲ ಸಮಾಜದವ್ರಿಗೂ ಈಗ ರಿಪೋರ್ಟ್ ಅವ್ರ ಸಮಾಜಕ್ಕೆ ಸಿಗುತ್ತೆ. ಆ ರಿಪೋರ್ಟ್ ತಗೊಂಡು ನೋಡ್ರಿ. ಯಾರು ಯಾವ ಆಕ್ಷೇಪಣೆ ಎತ್ತಿಲ್ಲ, ಏನೂ ಎತ್ತಿಲ್ಲ, ವಿಶೇಷ ಸಭೆನೂ ಕರೆದಿಲ್ಲ, ಏನೂ ಇಲ್ಲ. 24ನೇ ತಾರೀಕು ಕ್ಯಾಬಿನೆಟ್ ಗೊತ್ತಿಲ್ಲ, ಚರ್ಚೆ ಮಾಡ್ತಾರೆ, ಯಾರು ಮಾಡಿ. ಕಲಬುರಗಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸಮೀಕ್ಷೆ ನಡೆದಿರೋದು ಜಾತಿ ಗಣತಿ ಅಲ್ಲ ಎಂದಿದ್ರು. ಇದಕ್ಕೆ ಪಂಚ್ ಕೊಟ್ಟಿರೋ HDK ಹೊಸ ಪಿಪಿ ಊದುತ್ತಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಜಾತಿ ಗಣತಿ ವರದಿಯಲ್ಲಿ ಮುಸ್ಲಿಮರ ಜನಸಂಖ್ಯೆ ಸ್ವಲ್ಪ ಕಡಿಮೆ ತೋರಿಸಲಾಗಿದೆ ಅಂತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಲಾಸ್ಟ್ ಇಯರ್ಗಿಂತ 0 ಪಾಯಿಂಟ್ ಕಡಿಮೆನೇ ತೋರಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಸವಾಲಾಗಿ ಪರಿಣಮಿಸಿದೆ. ಉಪ್ಪಾರ ಸಮುದಾಯದ ಮುಖಂಡರು ತಮ್ಮ ಜನಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ನಾವು ಕೂಡ ಕಳೆದ 4-5 ದಿನಗಳಿಂದನೂ ಕಾದು ನೋಡ್ವಿ. ಯಾಕೆಂದ್ರೆ ನಮ್ಮ ಉಪಾರ ಜನರು ಕೂಡ ಈ ಜಾತಿ ಗಣತಿ ವರದಿ ಆಧಾರದ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ, ಅನ್ಯಾಯವಾಗಿದೆ.